ಹಾಯ್ ಗಾಯ್ಸ್, ನಾನು ನಿಮ್ಮ ರೋಜಾ ಗೌಡ, ನಿಮ್ಮ ಮಡಕಶಿರ ಹುಡುಗಿ. ನಾನಾದರೆ ಇವತ್ತು ಬೆಂಗಳೂರಿದ್ದ ನಮ್ಮ ಮಡಕಶಿರ ಅಂದರೆ ಮಡಕಶಿರ ಪಕ್ಕ ನಮ್ಮದು ಹಳ್ಳಿಗೆ ಹೋಗೋಣ ಅಂತಂದೇಳಿ ನಾನು ನಮ್ಮ ಮನೆಯವರು ಇನ್ನೇನು KSRTC ಬಸ್ಗೆ ಒಂದು 50 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಇನ್ನೇನು ಬಂದೇ ಬಂತು. ಅದಕ್ಕೆ ನಮ್ಮ ಮನೆಯವ್ರು ಎಳ್ಕೊಂಡು ಬರ್ತಿದ್ದಾರೆ, ಬಾ KSRTC ಬಂತು ಅಂತ. ಇನ್ನೇನು ಬಸ್ಸಲ್ಲಿ ಕೂತ್ಕೊಂಡ್ವಿ. ನೋಡಿ ಎಷ್ಟೊಂದು ರಶ್ ಇದೆ. ಇನ್ನೇ ಹಂಗೂ ಹಿಂಗೂ ನಮ್ಮೂರು ಬಂದೇ ಬಂತು ಮಡಕಶಿರ. ನೋಡಿ ಎಷ್ಟು ಚೆನ್ನಾಗಿದೆ ಮಡಕಶಿರ. ಈ ಮಡಕಶಿರದಲ್ಲಿ ಎಷ್ಟೋ ನಾನು ಕಲ್ತ್ಕೊಂಡಿದ್ದೀನಿ. ಇನ್ನೇನು ನಮ್ಮೂರಿಗೆ ಹೋಗೋ ದಾರಿಯಲ್ಲಿ ಎಳ್ನೀರು ಕಾಣಿತು, ಅದಕ್ಕೆ ನನಗೊಂದು ಎಳ್ನೀರು ಕೊಡಿಸಿ ಅಂತ ಕೇಳಿದೆ. ನಮ್ಮ ಮನೆಯವ್ರು ಎಳ್ನೀರು ಕೊಡಿಸಿದ್ರು. ಕುಡ್ದು ಇನ್ನೇನು ನಮ್ಮೂರಿಗೆ ಹೋಗೋಣ ಅಂತಂದೇಳಿ ನಾನು ನಮ್ಮ ಮನೆಯವರು ನೋಡಿ ಹೋಗ್ತಾ ಇದ್ದೀವಿ. ಹಂಗೂ ಹಿಂಗೂ ನಮ್ಮೂರು ಬಂದೇ ಬಂತು. ಇನ್ನೇನು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟೆ. ಇನ್ನೇನು ನನ್ನ ಮಗಳು ಬಂದಳು ಸ್ಕೂಲಿದ್ದ. ನನ್ನ ಮಗಳಿಗೆ ತುಂಬ ಬುಕ್ಸ್ ತುಂಬ ಇದ್ದಾವೆ ಅಂತಂದೇಳಿ ನಾನೇ ಬ್ಯಾಗ್ ತಗೊಂಡು ಇನ್ನೇನು ನಮ್ಮ ಮನೆಗೆ ಬಂದ್ವಿ. ಇದೇ ನಮ್ಮ ಮನೆ. ಇನ್ನೇನು ನಮ್ಮ ಅತ್ತೆ ಸುತ್ತು ಎಲ್ಲ ಗಾರ್ಡನ್ ಚೆನ್ನಾಗಿ ಬೆಳೆಸಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆಸೈತೆ ನೋಡಿ. ಇನ್ನೇನು ನನ್ನ ಮಗಳು ಪಾನಿಪುರಿ ಕೊಡ್ಸಮ್ಮ ಇವತ್ತು ಅಂತ ಕೇಳಿದ್ಲು. ಅದಕ್ಕೆ ಏನು ಮಡಕಶಿರಕ್ಕೆ ಕರ್ಕೊಬಂದೆ ಪಾನಿಪುರಿ ಅಂಗಡಿ ಹತ್ರ. ಪಾನಿಪುರಿ ತಗೊಂತೀಯ ಅಂತ ಕೇಳಿದ್ರೆ ಬೇಲ್ಪುರಿ ತಗೊಂತೀನಮ್ಮ ಅಂತ ಅಂದ್ಲು. ಇನ್ನೇನು ಇನ್ನಿಷ್ಟನಮ್ಮ ಯಾವುದೋ ಒಂದು ಅಂತಂದೇಳಿ 2 ಪ್ಲೇಟ್ ಕೊಡಿಸ್ದೆ. ತಿಂದಳು. ಊಟ ಮಾಡ್ತೀಯೇನೆ 2 ಪ್ಲೇಟ್ ಪಾನಿಪುರಿ ತಿಂದಿದೆಯಾ ಅಂದರೆ ಊಟ ಮಾಡ್ತೀನಮ್ಮ ಅಂದ್ಲು. ನಾನು ಇನ್ನೇನು ಅವಳ ಜೊತೆನೇ ತಿಂದೆ, ನನಗಿನ್ನೇನು ಬೇಡ ಅಂತಂದೇಳಿ ಇನ್ನೇನು ಪಾನಿಪುರಿ ತಿಂದ್ಕೊಂಡು ನಮ್ಮ ಕಡಲೆ ಗಿಡ ನೋಡೋಣ ಅಂತಂದೇಳಿ ಅಲ್ಲೇ ನಮ್ಮ ಹೊಲ ಬಂದ್ವಿ. ನೋಡಿ ನಮ್ಮ ಮನೆಯವರು ಹೆಂಗೆ ಕಳ್ಳೆ ಹಾಕಿದ್ದಾರೆ, ತೆಗಿಯೋಕ್ಕೆ ಬರ್ದು ನನಗೆ. ಹಂಗೆ ಇನ್ನು ದೂರಲಿದ್ದಾನೆ ನೋಡಿ ಚೆನ್ನಾಗಿ ಹುಟ್ಟಿದ್ದಾವೆ ಅಂದ್ಕೊಂಡು ನಾನು ನನ್ನ ಮಗಳು ಇನ್ನೇನು ಸ್ಕೂಟಿ ಹತ್ತಿದ್ವಿ. ನೋಡಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮೂರು. ಈ ಊರು ಯಾವುದು ಅಂತಂದೇಳಿ ನೋಡಿ ಕಾಮೆಂಟ್ ಮಾಡಿ. ಇನ್ನೇನು ಬಂದೆ. ತಿಂಗ್ಳುಳ್ಳಿಕಾಯಿ ಬಸ್ಸಾರು ಮುದ್ದೆ ಮಾಡಿದ್ದೆ. ಇನ್ನು ಊಟ ಮಾಡೋಣ ಅಂತಂದೇಳಿ ಹೊಟ್ಟೆ ತುಂಬ ಹಸುವಾಗೋದು, ಅದಕ್ಕೆ ಊಟ ಮಾಡ್ತಾಯಿದ್ದೀನಿ. ನೋಡಿ ಕೋಳಿ ವೆಯ್ಟ್ ಮಾಡ್ತಾ ಇದ್ವು ತನ್ನ ಜಾಡಿಗೆ, ಅಂದರೆ ತನ್ನ ಗೂಡಿಗೆ ಹೋಗೋಕ್ಕೆ. ಇನ್ನೇನೆಲ್ಲ ಜಲ್ಲೆ ರೆಡಿ ಮಾಡಿ ಜಲ್ಲೆಯಲ್ಲಿ ಕೋಳಿನ ಮುಚ್ಚಿದೆ. ಇದಾಗಿತ್ತು ಗಾಯ್ಸ್ ಇವತ್ತಿನ ಮೆನ್ಯೂ ಲಾಗ್. ಮತ್ತೊಂದು ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್. ಐ ಲವ್ ಯು.